ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಏನು ಅಂತ. ನೀವಿಲ್ಲಿ ನೋಡ್ತಾ ಇರಬಹುದು, ಎ ಸಿಂಪಲ್ ಸೆಂಟೆನ್ಸ್ ಮಸ್ಟ್ ಹ್ಯಾವ್ ಎ ಸಿಂಗಲ್ ಕ್ಲಾಸ್ ಅಂದ್ರೆ ಸಿಂಗಲ್ ವರ್ಬ್ ಅಂತೇಳಿ ನಾವಿಲ್ಲಿ ತಿಳ್ಕೋಬೇಕು. ವಿಚ್ ಈಸ್ ಇಂಡಿಪೆಂಡೆಂಟ್ ಅಂಡ್ ಇಟ್ ಕೆನಾಟ್ ಟೇಕನ್ ಅನದರ್ ಕ್ಲಾಸ್ ಅಂದ್ರೆ ಒಂದು ಸರಳ ವಾಕ್ಯವನ್ನ ನಾವಿಲ್ಲಿ ಸಿಂಪಲ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಈ ವಾಕ್ಯದಲ್ಲಿ ಒಂದೇ ಕ್ರಿಯಾಪದ ಇರುತ್ತೆ. ಆ ಕ್ರಿಯಾಪದಕ್ಕೆ ಬೇರೆ ಯಾವುದೇ ಕ್ರಿಯಾಪದದ ಸಹಾಯ ಇರೋದಿಲ್ಲ. ಆ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಸಿಂಪಲ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಇಂಗ್ಲಿಷ್ ಅಲ್ಲಿ ನಾವು ಯಾವುದೇ ಒಂದು ಸಿಂಪಲ್ ಸೆಂಟೆನ್ಸ್ ಅನ್ನ ತಗೊಂಡ್ರೆ ನೌನ್ ಮತ್ತು ಪ್ರೊನೌನ್ ಇರಬೇಕು, ನಂತರ ಒಂದು ವರ್ಬ್, ನಂತರ ಒಂದು ಆಬ್ಜೆಕ್ಟ್. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಸಿಂಪಲ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ನೌನ್ ಅಥವಾ ಪ್ರೊನೌನ್ ಇರಬಹುದು, ವರ್ಬ್ ಇರಬಹುದು. ಇವುಗಳನ್ನ ಡೀಟೇಲ್ ಆಗಿ ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗೋಣ. ನಾನೀಗ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಸೆಂಟೆನ್ಸ್ ಅಲ್ಲಿ ಮುಖ್ಯವಾಗಿ ನೌನ್ ಇರುತ್ತೆ ಅಥವಾ ಪ್ರೊನೌನ್ ಇರುತ್ತೆ, ಇನ್ನೊಂದು ವರ್ಬ್ ಇರುತ್ತೆ, ಇನ್ನೊಂದು ಆಬ್ಜೆಕ್ಟ್ ಇರುತ್ತೆ. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಸಿಂಪಲ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನೋಡೋಣ. ನೀವಿಲ್ಲಿ ನೋಡಬಹುದು, ರಾಜು ವೇಟೆಡ್ ಫಾರ್ ದ ಟ್ರೈನ್. ರಾಜು ರೈಲಿಗಾಗಿ ಕಾಯುತ್ತಿದ್ದ. ರಾಜು ಟ್ರೈನ್ಗೋಸ್ಕರ ಕಾಯ್ತಾ ಇದ್ದ. ಇಲ್ಲಿ ರಾಜು ಅನ್ನೋದು ನೌನ್ ಆಗುತ್ತೆ, ನಾಮಪದ. ನಂತರ ವೇಟೆಡ್ ಇದಿಲ್ಲಿ ಕ್ರಿಯೆ ಆಗುತ್ತೆ, ವರ್ಬ್, ಕ್ರಿಯೆ, ಕಾಯ್ತಾ ಇರೋದು. ನಂತರ ಟ್ರೈನ್ ಇಲ್ಲಿ ಆಬ್ಜೆಕ್ಟ್ ಅಥವಾ ನೀವು ಸಬ್ಜೆಕ್ಟ್ ಅಂತೇಳಿ ಕರಿಬಹುದು. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಸಿಂಪಲ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ನೀವಿಲ್ಲಿ ನೋಡಬಹುದು, ನೌನ್, ವರ್ಬ್, ಆಬ್ಜೆಕ್ಟ್. ನೌನ್ ಅಥವಾ ಪ್ರೊನೌನ್ ಯಾವುದೇ ಇಲ್ಲಿ ಬರಬಹುದು. ಇನ್ನೊಂದು ಉದಾಹರಣೆ ನೀವಿಲ್ಲಿ ನೋಡಬಹುದು, ದ ಟ್ರೈನ್ ವಾಸ್ ಲೇಟ್. ಟ್ರೈನ್ ಲೇಟ್ ಆಗಿದೆ ಅಥವಾ ರೈಲು ತಡವಾಗಿದೆ. ಇಲ್ಲಿ ನೀವು ನೋಡಬಹುದು, ದ ಇಲ್ಲಿ ಪ್ರೊನೌನ್ ಅಂತೇಳಿ ನಾವು ಕರಿಬಹುದು. ನಂತರ ಲೇಟ್ ಇದು ವರ್ಬ್ ಆಗುತ್ತೆ. ನಂತರ ಟ್ರೈನ್ ಇಲ್ಲಿ ನಾವು ಆಬ್ಜೆಕ್ಟ್ ಅಂತ ತಗೋಬಹುದು. ನಂತರ ಇನ್ನೊಂದು ಎಕ್ಸಾಂಪಲ್ ನೀವು ಇಲ್ಲಿ ನೋಡಬಹುದು, ಐ ಆನ್ಸರ್ ದ ಕ್ವಶನ್. ನಾನು ಪ್ರಶ್ನೆಗೆ ಉತ್ತರಿಸುತ್ತೇನೆ. ಈ ರೀತಿಯಾಗಿ ನಾನು ಪ್ರಶ್ನೆಗೆ ಉತ್ತರವನ್ನ ಹೇಳ್ತೇನೆ. ಐ ಅನ್ನೋದು ಇಲ್ಲಿ ನೌನ್ ಆಗುತ್ತೆ, ಆನ್ಸರ್ ವರ್ಬ್ ಆಗುತ್ತೆ, ಕ್ವಶನ್ ಆಬ್ಜೆಕ್ಟ್ ಆಗುತ್ತೆ. ನೌನ್, ವರ್ಬ್ ಮತ್ತು ಆಬ್ಜೆಕ್ಟ್. ಇನ್ನೊಂದು ಎಕ್ಸಾಂಪಲ್ ನೀವು ಇಲ್ಲಿ ನೋಡೋದಾದ್ರೆ, ಯು ಕ್ಯಾರಿ ಮೈ ಬ್ಯಾಗ್. ನೀವು ನನ್ನ ಬ್ಯಾಗ್ ಅನ್ನ ತಗೊಂಡು ಹೋಗಿ ಅಂತ. ಇಲ್ಲಿ ಯು ಅನ್ನೋದು ಪ್ರೊನೌನ್ ಆಗುತ್ತೆ, ಕ್ಯಾರಿ ಅನ್ನೋದು ವರ್ಬ್ ಆಗುತ್ತೆ, ಬ್ಯಾಗ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ನೌನ್ ಅಥವಾ ಪ್ರೊನೌನ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಈ ರೀತಿಯಾದ ಸೆಂಟೆನ್ಸ್ ಗಳಿಗೆ ನಾವು ಸಿಂಪಲ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನೀವು ನೋಡಬಹುದು, ಇನ್ನು ಹಲವಾರು ಎಕ್ಸಾಂಪಲ್ಸ್ ನಾವಿಲ್ಲಿ ತಗೋಬಹುದು. ವಿ ಕ್ಲೈಂಬ್ ಮೌಂಟೇನ್, ದೇ ಕೌಂಟ್ ಆಪಲ್, ಇಟ್ ಡ್ರಿಂಕ್ಸ್ ಎ ಬೌಲ್ ವಾಟರ್. ಇಲ್ಲಿ ನೀವು ನೋಡಬಹುದು ಹಲವಾರು ಎಕ್ಸಾಂಪಲ್ಸ್ ಇದೆ. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನೀವು ನೋಡಬಹುದು, ನೌನ್ ಮತ್ತು ಪ್ರೊನೌನ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ನಂತರ ಹೆಲ್ಪಿಂಗ್ ವರ್ಬ್ ಸಹ ಇರಬಹುದು. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಸಿಂಪಲ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಕಾಂಪೌಂಡ್ ಸೆಂಟೆನ್ಸ್ ಇಲ್ಲಿ ನೀವು ನೋಡಬಹುದು, ಎ ಕಾಂಪೌಂಡ್ ಸೆಂಟೆನ್ಸ್ ಇಸ್ ಎ ಸೆಂಟೆನ್ಸ್ ದಟ್ ಹ್ಯಾಸ್ ಅಟ್ ಲೀಸ್ಟ್ 2 ಇಂಡಿಪೆಂಡೆಂಟ್ ಕ್ಲಾಸ್ ಜಾಯಿಂಡ್ ಬೈ ಎ ಕಾಮಾ ಸೆಮಿಕೋಲನ್ ಆರ್ ಕಂಜಂಕ್ಷನ್. ಎ ಕಾಂಪೌಂಡ್ ಸೆಂಟೆನ್ಸ್ ಇಸ್ ಎ ಸೆಂಟೆನ್ಸ್ ದಟ್ ಹ್ಯಾಸ್ ಅಟ್ ಲೀಸ್ಟ್ 2 ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ 2 ಸ್ವತಂತ್ರ ಕ್ರಿಯಾಪದಗಳನ್ನ ಹೊಂದಿರಬೇಕು. ನಂತರ ಜಾಯಿಂಡ್ ಬೈ ಎ ಕಾಮಾ ಸೆಮಿಕೋಲನ್ ಆರ್ ಕಂಜಂಕ್ಷನ್. 2 ವಾಕ್ಯಗಳಿರುತ್ತೆ. ಆ ವಾಕ್ಯಗಳನ್ನ ಸೇರಿಸೋದಕ್ಕೆ ನಾವಿಲ್ಲಿ ಕಾಮಾ ಯೂಸ್ ಮಾಡಬಹುದು ಅಥವಾ ಸೆಮಿಕೋಲನ್ ಅಥವಾ ಕಂಜಂಕ್ಷನ್ ವರ್ಡ್ ಅನ್ನ ಯೂಸ್ ಮಾಡಬಹುದು. ಈ ರೀತಿಯಾದ 2 ವಾಕ್ಯಗಳನ್ನ ನಾವಿಲ್ಲಿ ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ನೀವಿಲ್ಲಿ ನೋಡಬಹುದು, ಫಾರ್, ಅಂಡ್, ನಾರ್, ಬಟ್, ಆರ್, ಎಟ್, ಸೊ ಇವುಗಳನ್ನ ನಾವಿಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತೇಳಿ ಕರಿತೀವಿ. ಕಂಜಂಕ್ಷನ್ಸ್ ಅಂದ್ರೆ ಏನು, ಅದರಲ್ಲಿ ಎಷ್ಟು ವಿಧಗಳನ್ನ ನಾವು ಮಾಡ್ತೀವಂತ ಮುಂದಿನ ಕ್ಲಾಸ್ಗಳಲ್ಲಿ ನಾವು ನೋಡ್ತಾ ಹೋಗೋಣ. ಈಗ ನಾವು ಈ ವರ್ಡ್ ಗಳಿಗೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಹೇಳಿ ಕರಿತೀವಿ. 2 ಸೆಂಟೆನ್ಸ್ ಗಳನ್ನ ಸೇರಿಸುವಂತಹ ವರ್ಡ್ಗಳು ಅಷ್ಟೇನೆ. ನಾವಿಲ್ಲಿ ಯಾವ ರೀತಿಯಾಗಿ ಇಂಗ್ಲಿಷ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅಂತೇಳಿ ಕರಿತೀವಿ, ಈ ಪದಗಳು ಸಹ ಅದೇ ರೀತಿಯಾಗಿ 2 ಸೆಂಟೆನ್ಸ್ ಅನ್ನ ಇಲ್ಲಿ ಕೋಆರ್ಡಿನೇಟ್ ಮಾಡ್ತಾ ಇದೆ. ಆ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ.
ಎಕ್ಸಾಂಪಲ್ಸ್ ನೋಡೋಣ. ನೀವಿಲ್ಲಿ ನೋಡಬಹುದು ಒಂದು ಎಕ್ಸಾಂಪಲ್, ಶಿ ಗೋಸ್ ಟು ದ ಬೀಚ್ ಅಂಡ್ ಶಿ ಟೇಕ್ಸ್ ಹರ್ ಕ್ಯಾಟ್. ಈ ಲೈನ್ ಅನ್ನ ನೀವಿಲ್ಲಿ ನೋಡಬಹುದು. ಶಿ ಗೋಸ್ ಟು ದ ಬೀಚ್, ಇಲ್ಲಿ ನಾವು ಕಾಮಾ ಯೂಸ್ ಮಾಡಿದೀವಿ. ನಂತರ ಅಂಡ್ ಶಿ ಟೇಕ್ಸ್ ಹರ್ ಕ್ಯಾಟ್, ಅಂಡ್ ವರ್ಡ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದೀವಿ. ಕಂಜಂಕ್ಷನ್ ಇಲ್ಲಿ ನಾವು ನೋಡಬಹುದು, ಕಾಮಾ, ಸೆಮಿಕೋಲನ್ ಅಥವಾ ಕಂಜಂಕ್ಷನ್ ಯಾವುದನ್ನಾದ್ರೂ ನಾವಿಲ್ಲಿ ಯೂಸ್ ಮಾಡಬಹುದು. ಕಂಜಂಕ್ಷನ್ ನಾವಿಲ್ಲಿ ಯೂಸ್ ಮಾಡಿದೀವಿ, ಅಂಡ್ ವರ್ಡ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದೀವಿ. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ನೀವಿಲ್ಲಿ ನೋಡಬಹುದು, ಶಿ ನಾವಿಲ್ಲಿ ಪ್ರೊನೌನ್ ಅಂತ ಕರಿಬಹುದು. ವರ್ಬ್ ಇಲ್ಲಿ ಗೋಸ್ ಮತ್ತು ಟೇಕ್ಸ್ ಆಗುತ್ತೆ, ಗೋ, ಟೇಕ್ ಈ ರೀತಿಯಾಗಿ. ನಂತರ ಬೀಚ್ ಮತ್ತು ಕ್ಯಾಟ್ ಅನ್ನ ನಾವಿಲ್ಲಿ ಆಬ್ಜೆಕ್ಟ್ ಅಥವಾ ಸಬ್ಜೆಕ್ಟ್ ಅಂತೇಳಿ ಕರಿಬಹುದು. ಅಂಡ್ ಅನ್ನ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತೇಳಿ ಕರಿಬಹುದು. ನಂತರ ಕಾಮಾ ಸಹ ನಾವು ಈ ಲೈನ್ ಅಲ್ಲಿ ಯೂಸ್ ಮಾಡಿದ್ದೀವಿ. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ, ನೀವಿಲ್ಲಿ ನೋಡಬಹುದು, ಐ ಲೈಕ್ ಟೀ ಅಂಡ್ ಹಿ ಲೈಕ್ಸ್ ಕಾಫಿ. ಇಲ್ಲಿ ನೀವು ನೋಡಬಹುದು, ಲೈಕ್ ಒಂದೇ ವರ್ಬ್ ಇಲ್ಲಿ 2 ಬಾರಿ ರಿಪೀಟ್ ಆಗಿದೆ. ನಂತರ ಅಂಡ್ ನಾವಿಲ್ಲಿ ಯೂಸ್ ಮಾಡಿದೀವಿ ಕಂಜಂಕ್ಷನ್. ನಂತರ ಕಾಮಾ ಸಹ ನಾವಿಲ್ಲಿ ಯೂಸ್ ಮಾಡಿದೀವಿ. ನಾವಿಲ್ಲಿ ಡೀಟೇಲ್ ಆಗಿ ನೋಡೋದಾದ್ರೆ, ಪ್ರೊನೌನ್ ನಾವಿಲ್ಲಿ ಐ ಮತ್ತು ಹಿ ಅನ್ನ ಗುರುತಿಸಬಹುದು. ವರ್ಬ್ ಇಲ್ಲಿ ಲೈಕ್ ಮತ್ತು ಲೈಕ್ಸ್ ಎರಡು ಸಹ ವರ್ಬ್ ಆಗುತ್ತೆ. ನಂತರ ಆಬ್ಜೆಕ್ಟ್ ಅಥವಾ ಸಬ್ಜೆಕ್ಟ್ ಆಗಿ ನಾವಿಲ್ಲಿ ಟೀ ಮತ್ತು ಕಾಫಿಯನ್ನ ತಗೋಬಹುದು. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂಡ್ ಮತ್ತು ಕಾಮಾ ಸಹ ನಾವಿಲ್ಲಿ ಯೂಸ್ ಮಾಡಿದ್ದೀವಿ, ನೀವಿಲ್ಲಿ ನೋಡಬಹುದು. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡೋದಾದ್ರೆ, ನೀವಿಲ್ಲಿ ನೋಡಬಹುದು, ಶಿ ವಾಂಟೆಡ್ ಸ್ಪಿನಚ್ ಸಲಾಡ್, ಹಿ ವಾಂಟೆಡ್ ಎ ಹ್ಯಾಂಬರ್ಗರ್. ನೀವಿಲ್ಲಿ ನೋಡಬಹುದು, ಶಿ ವಾಂಟೆಡ್ ಎ ಸ್ಪಿನಚ್ ಸಲಾಡ್, ಅವಳಿಗೆ ಸ್ಪಿನಚ್ ಸಲಾಡ್ ಬೇಕಾಗಿತ್ತು. ಆದ್ರೆ ಹಿ ವಾಂಟೆಡ್ ಹ್ಯಾಂಬರ್ಗರ್, ಅವನಿಗೆ ಹ್ಯಾಂಬರ್ಗರ್ ಬೇಕಾಗಿತ್ತು, ಬರ್ಗರ್ ಬೇಕಾಗಿತ್ತು. ಇಲ್ಲಿ ನೀವು ನೋಡಬಹುದು, ವಾಂಟೆಡ್ ಕ್ರಿಯಾಪದ, ಇಲ್ಲಿ ವಾಂಟೆಡ್ ವರ್ಬ್ 2 ಸಲ ರಿಪೀಟ್ ಆಗಿದೆ. ಸೆಮಿಕೋಲನ್ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಡೀಟೇಲ್ ಆಗಿ ನಾವಿಲ್ಲಿ ನೋಡೋದಾದ್ರೆ, ನಾವಿಲ್ಲಿ ಹಿ ಮತ್ತು ಶಿ ಅನ್ನ ಪ್ರೊನೌನ್ ಅಂತೇಳಿ ಗುರುತಿಸಬಹುದು. ವಾಂಟೆಡ್ ವರ್ಬ್ ಆಗಿದೆ, 2 ಸಲ ರಿಪೀಟ್ ಆಗಿದೆ, ಒಂದೇ ವರ್ಬ್ ನೀವಿಲ್ಲಿ ನೋಡಬಹುದು. ಸ್ಪಿನಚ್ ಸಲಾಡ್ ಅಥವಾ ಹ್ಯಾಂಬರ್ಗರ್ ಅನ್ನ ನಾವಿಲ್ಲಿ ಆಬ್ಜೆಕ್ಟ್ ಅಥವಾ ಸಬ್ಜೆಕ್ಟ್ ಅಂತೇಳಿ ಗುರುತಿಸಬಹುದು. ನಂತರ ನಾವಿಲ್ಲಿ ಸೆಮಿಕೋಲನ್ ಅನ್ನ ಯೂಸ್ ಮಾಡಿದ್ದೀವಿ. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನೀವಿಲ್ಲಿ ನೋಡೋದಾದ್ರೆ, ಹಿ ವೆಂಟ್ ಟು ದ ಪಾರ್ಟಿ ಬಟ್ ಶಿ ಸ್ಟೇಡ್ ಹೋಮ್. ಅವನು ಪಾರ್ಟಿಗೆ ಹೋದ, ಆದ್ರೆ ಅವಳು ಮನೆಯಲ್ಲೇ ಉಳಿದಳು. ಅವನು ಪಾರ್ಟಿಗೆ ಹೋದ, ಆದ್ರೆ ಅವಳು ಪಾರ್ಟಿಗೆ ಹೋಗ್ಲಿಲ್ಲ. ಇಲ್ಲಿ ನೀವು ನೋಡಬಹುದು, ಹಿ ಮತ್ತೆ ಶಿ ಅನ್ನ ನಾವಿಲ್ಲಿ ಪ್ರೊನೌನ್ ಅಂತೇಳಿ ಗುರುತಿಸಬಹುದು. ವೆಂಟ್ ಮತ್ತು ಸ್ಟೇ ಇಲ್ಲಿ ವರ್ಬ್ ಆಗುತ್ತೆ. ಪಾರ್ಟಿ ಮತ್ತು ಮನೆ ಇಲ್ಲಿ ನಾವು ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ಅಂತೇಳಿ ಕರಿಬಹುದು. ಬಟ್ ನಾವಿಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತೇಳಿ ಕರಿತೀವಿ. ಕಾಮಾ ಸಹ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಈ ರೀತಿಯಾಗಿ ಹಲವಾರು ಎಕ್ಸಾಂಪಲ್ಸ್ ಅನ್ನ ನಾವು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೀವು ನೋಡಬಹುದು, ಇನ್ನೂ ಸಹ ಹಲವಾರು ಎಕ್ಸಾಂಪಲ್ಸ್ ಇದೆ. ನಾವು ಈ ಎಕ್ಸಾಂಪಲ್ಸ್ ಗಳನ್ನ ಡೀಟೇಲ್ ಆಗಿ ಓದಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ ಮತ್ತು ಯಾವ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕರಿತೀವಂತ. ನೀವಿಲ್ಲಿ ನೋಡಬಹುದು, ಫಾರ್, ಅಂಡ್, ನಾರ್, ಬಟ್, ಆರ್, ಎಟ್. ಸೊ ಈ ವರ್ಡ್ ಗಳನ್ನ ನಾವಿಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತೇಳಿ ಕರಿತೀವಿ. ಈ ವರ್ಡ್ ಗಳು ಯೂಸ್ ಆಗಿರುವಂತಹ ಸೆಂಟೆನ್ಸ್ ಗಳನ್ನ ನೀವಿಲ್ಲಿ ನೋಡಬಹುದು. ಹಿ ಕುಡಂಟ್ ಗೋ ಹೋಮ್ ಫಾರ್ ಹಿ ಹ್ಯಾಡ್ ನೋ ಪ್ಲೇಸ್ ಟು ಗೋ. ಫಾರ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದ್ದೀವಿ, ನೀವು ನೋಡಬಹುದು. ಇಲ್ಲಿ ನೀವು ನೋಡಬಹುದು, ಐ ಟುಕ್ ಎ ಟ್ಯಾಕ್ಸಿ ಅಂಡ್ ಶಿ ಡ್ರೋವ್ ಹೋಮ್. ನೀವಿಲ್ಲಿ ನೋಡಬಹುದು, ಅಂಡ್ ವರ್ಡ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಈ ರೀತಿಯಾದ ಹಲವಾರು ಎಕ್ಸಾಂಪಲ್ಸ್ ನಮಗೆ ಸಿಗುತ್ತೆ, ನೀವು ನೋಡಬಹುದು. ಈ ರೀತಿಯಾಗಿ ನಾವು ಕಾಮಾ ಯೂಸ್ ಮಾಡಿರಬಹುದು, ಅಥವಾ ಸೆಮಿ ಕೋಲನ್ ಯೂಸ್ ಮಾಡಿರಬಹುದು, ಅಥವಾ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ವರ್ಡ್ ಅನ್ನ ಯೂಸ್ ಮಾಡಿರಬಹುದು. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ.